ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ದಿ ಪರ್ಪಸ್ ಆಫ್ ದಿಸ್ ವಿಡಿಯೋ ಈಸ್ ಮೋಟಿವೇಶನ್ ಅನ್ಕೋತಿರೋ ಅಥವಾ ಗೈಡೆನ್ಸ್ ಅನ್ಕೋತಿರೋ ನಿಮಗೆ ಬಿಟ್ಟಿದ್ದು. ಪ್ರತಿ ವರ್ಷ ನಾವು ಒಂದು ಏಮ್ ಇಟ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ 2024 ಅಂದ ತಕ್ಷಣ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸು ಮುಗ್ದಿರುತ್ತೆ, SBA ಒಂದು ಬಾಕಿ ಇರುತ್ತೆ. ಸೊ ನಮ್ಗೆ ಏನು ಸ್ಟ್ರಾಂಗ್ ಫೀಲಿಂಗ್ ಬರುತ್ತೆ ಅಂತಂದರೆ SBA ಲಾಸ್ಟ್ ಇರುತ್ತೆ. ಸೊ ನಾನು 200% ಕೊಡ್ತೀನಿ, ನಾನು ಈ ವರ್ಷ ಕ್ಲಿಯರ್ ಮಾಡ್ಕೊತೀನಿ. ಓಕೆ, ಸೊ ಅದಾದಮೇಲೆ ಇವಾಗ RRBಗೆ ವೆಯ್ಟ್ ಮಾಡ್ತಿರ್ತೀವಿ. ಓಕೆ, ಕಾನ್ಫಿಡೆನ್ಸ್ ಇಲ್ಲದೆ ಇರೋರು SBA ಕಡೆ ಗಮನಿಸ್ತಾರೆ. ಇಫ್ RRB ಮೇಲೆ ಕಾನ್ಫಿಡೆನ್ಸ್ ಇರೋರು ಅಫ್ಕೋರ್ಸ್ RRB ರಿಸಲ್ಟ್ಗೆ ವೆಯ್ಟ್ ಮಾಡ್ತಿರ್ತಾರೆ. ಓಕೆ, ಸೊ ಇಲ್ಲಿ ನಾನು ಹೇಳೋದು ಏನಂತ ಅಂತಂದರೆ, ಡೋಂಟ್ ವೇಟ್ ಫಾರ್ ಎನಿ ರಿಸಲ್ಟ್. ಓಕೆ, ಸೊ ನೀವು ಎಷ್ಟೇ 100% ಕಾನ್ಫಿಡೆನ್ಸ್ ಆಗಿದ್ದರೂ ಕೂಡ ಯಾವುದೋ ಒಂದು ರಿಸಲ್ಟ್ಗೆ ವೆಯ್ಟ್ ಮಾಡಿಕೊಂಡು ಸಮಯ ವ್ಯರ್ಥ ಮಾಡೋದು ಬೇಡ. ಓಕೆ, ಸೊ ಅಟ್ ದಿ ಎಂಡ್ ಆಫ್ ದಿ ಇಯರ್ ಲಾಸ್ಟ್ ಮೂಮೆಂಟಲ್ಲೇ ಹೇಳ್ತಾ ಇದ್ದೀನಿ. ನಾನು ಇದನ್ನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಬಟ್ ನಾನು ಗ್ರೂಪಲ್ಲಿ ಪ್ರತಿ ಸಾರಿ ಹೇಳ್ತಾ ಇದ್ದೆ, ಯಾವುದೇ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡಬೇಡಿ. ಬ್ಯಾಡ್ ಲಕ್ ಇದ್ದರೆ ಖಂಡಿತ ನಾವು ವೆಯ್ಟ್ ಮಾಡಿರ್ತಕ್ಕಂಥ ಟೈಮು ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ಇನ್ನು ಮುಂದೆ ನೀವೇನಾದರೂ ಇಫ್ ನೀವು IBPS ಕ್ಲರಿಕಲ್ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ದಯವಿಟ್ಟು ನೀವು ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ನೆಕ್ಸ್ಟ್ ಇಯರ್ ಎಕ್ಸಾಮ್ಸ್ ಇದೆಯಲ್ಲ, ಇಫ್ RRB ಕ್ಲಿಯರ್ ಆಗಿಲ್ಲ ಅಂತಂದರೆ ಅಲಾಂಗ್ ವಿತ್ ಯುವರ್ ಹೋಪ್ ಫಾರ್ IBPS ಕ್ಲರ್ಕ್, ನೀವು ನೆಕ್ಸ್ಟ್ ಇಯರ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಓಕೆ, ಇಫ್ ಟೈಮ್ ಇದ್ದರೆ, ನಿಮ್ಗೆ ಸಪೋರ್ಟ್ ಇದ್ದರೆ, ಇಫ್ ನೀವು ಕಾನ್ಫಿಡೆನ್ಸ್ ಆಗಿದ್ದರೆ, ಓಕೆ, ಸೊ ನೀವು ಕಂಟಿನ್ಯೂ ಮಾಡ್ಬೋದು ಪ್ರಿಪ್ರೇಷನ್. ಓಕೆ, ಸೊ ಅದಾದಮೇಲೆ ಈ ವರ್ಷ ಯಾವುದೂ ಕ್ಲಿಯರ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಹೋಪ್ ಕಳ್ಕೋಬೇಡಿ, ಇನ್ನೂ ಟೈಮ್ ಇರುತ್ತೆ. ಇರ್ತಕ್ಕಂಥ ಟೈಮ್ನ ನೀವು ಖಂಡಿತವಾಗ್ಲೂ ನಿಮ್ಮ ಗ್ರೋತಿಗೋಸ್ಕರ ಅಥವಾ ಪಾಸಿಟಿವ್ ರಿಸಲ್ಟ್ಗೋಸ್ಕರ ನಾವು ಯೂಸ್ ಮಾಡ್ಕೋಬೋದು. ಓಕೆ, ನೆಗೆಟಿವಿಟಿನ ತೆಗೆದಾಕ್ಬಿಡಿ ತಲೆಯಿಂದ, ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ರೆಸಲ್ಯೂಷನ್ನು ಅಥವಾ ಏನಂತ ನೀವು ಅನ್ಕೋತಿರಲ್ಲ, ಯಾವುದೇ ರೆಸಲ್ಯೂಷನ್ ಆಗಲಿ ಅಥವಾ ಯಾವುದೇ ಏನೋ ಒಂದು ನೀವು ಏಮ್ ಇಟ್ಕೊಳ್ಳೋದಾಗಲಿ, 1 ವರ್ಷದ ಸ್ಟಾರ್ಟಿಂಗಿಗೆ ಅಂತ ತಲೆ ಇಟ್ಕೋಬಾರ್ದು. ಓಕೆ, ಸೊ ಪ್ರತಿದಿನ ಆಗಲಿ ಅಥವಾ ಒಂದು ಎಕ್ಸಾಮ್ ಮುಗಿದ ಮೇಲಾಗಲಿ ನೀವು ಅದೊಂದು ಟೈಮ್ ಟೇಬಲ್ ಆಗಲಿ ಅಥವಾ ಒಂದು ಪರ್ಟಿಕ್ಯುಲರ್ ಏಮ್ ಆಗಲಿ ಸೆಟ್ ಮಾಡಿ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೀವೇನೋ ಹೊಸ ಮಾಕ್ ಟೆಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀರ ಅಂತ ತಿಳ್ಕೊ. ಇವಾಗ ಯಾವುದೋ ಒಂದು ಮಾಕ್ ಟೆಸ್ಟ್ ತೊಗೊಂಡಿರ್ತಾರೆ ಪ್ರೀವಿಯಸ್ಸಲ್ಲಿ, ಇನ್ನೊಂದು ತಗೋಬೇಕು ಅಂತಿರ್ತಾರೆ. ಸೊ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಮಾಡಬೇಕು ಅನಿಸಿದರೆ ಸೊ ಸ್ಟಾರ್ಟ್ ಇಮಿಡಿಯೇಟ್ಲಿ. ಓಕೆ, ಸೊ ಆ್ಯಕ್ಷನ್ ನಾವು ಬೇಗ ತೊಗೊಂಡಷ್ಟು ರಿಸಲ್ಟು ಬೇಗ ಬರುತ್ತೆ. ಯಾವುದೇ ಮೂಮೆಂಟ್ಗೋಸ್ಕರ, ಯಾವುದೇ ಟೈಮ್ಗೋಸ್ಕರ ವೇಟ್ ಮಾಡೋದ್ರಲ್ಲಿ ಅದರಲ್ಲಿ ಏನು ಅರ್ಥ ಇಲ್ಲ. ಸೊ ಅದಕ್ಕೋಸ್ಕರ ಏನಂತೀನಿ ನಾನು, ಪ್ರಿಪ್ರೇಷನ್ ಕಂಟಿನ್ಯೂಸ್ ಇರಲಿ. ಓಕೆ, ಸೊ ನೀವೇನಾದರೂ 2 ಇಯರ್ಸ್ 2.5 ಇಯರ್ಸ್ ಕೊಟ್ಟಿದ್ರೆ ಖಂಡಿತ ಸೆಲೆಕ್ಷನ್ ಆಗುತ್ತೆ. ಒಂದು ಸ್ವಲ್ಪ ಪೇಷನ್ಸಿಂದ ಪ್ರಿಪೇರ್ ಆಗಿ. ಓಕೆ, ವೇಟ್ ಮಾಡೋದಲ್ಲ. ಸೊ ವೇಟ್ ಮಾಡೋದಂದ ತಕ್ಷಣ ಪ್ರಿಪೇರ್ ಆಗಿರ್ತೀರ, ಫುಲ್ ಕಾನ್ಫಿಡೆನ್ಸ್ ಆಗಿರ್ತೀರ ಯಾವುದೋ ಒಂದು ರಿಸಲ್ಟ್ ಮೇಲೆ. ಸೊ ಆ ವೇಟಿಂಗ್ ಪೀರಿಯಡ್ ಏನಾಗಿರುತ್ತೆ ಅಲ್ಲ, ಅಲ್ಲಿ ಇಫ್ ಏನಾದರೂ ಬ್ಯಾಡ್ ಲಕ್ಕಿಂದ ಎಕ್ಸಾಮ್ ಕ್ಲಿಯರ್ ಆಗಲಿಲ್ಲ ಅಂತಂದರೆ ಕಂಪ್ಲೀಟ್ ವೇಸ್ಟ್ ಆಗಿರುತ್ತೆ, ಪ್ಲಸ್ ಆ ಫ್ಲೋ ಹೋಗಿರುತ್ತೆ ಸ್ಟಡಿದು. ಓಕೆ, ಸೊ ಅದಕ್ಕೋಸ್ಕರ ಸ್ಟಡಿ ಮಾಡೋವಾಗ ಒಂದು ಫ್ಲೋ ಇರುತ್ತಲ್ಲ, ಆ ಫ್ಲೋ ಕಂಟಿನ್ಯೂಯೇಷನಲ್ಲೇ ಇರಬೇಕಾಗುತ್ತೆ. ಓಕೆ, ಸೊ ನಾನು ನಮ್ಮ ಕರ್ನಾಟಕದ ಆಸ್ಪಿರೆಂಟ್ಸಿಗೆ ಹೇಳೋದೇನೆಂದರೆ, ದಯವಿಟ್ಟು ಈ SBI ಇಷ್ಟು ವೇಕೆನ್ಸಿ ಕಮ್ಮಿ ಬಂದಿದೆ ಅಂತ ಹೋಪ್ ಕಳ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಅಪಾರ್ಟ್ ಫ್ರಮ್ SBI ಬೇರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ದು ನೋಟಿಫಿಕೇಷನ್ ಆಗಿ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಕೆನರಾ ಬ್ಯಾಂಕ್ದು ಇನ್ಕ್ರೀಸ್ ಆಗಿದೆ ವೇಕೆನ್ಸಿ. ಓಕೆ, ಅದ್ರ ಬಗ್ಗೆ ಹೋಪ್ ಇಟ್ಕೊಳ್ಳಿ. ಅದಾದಮೇಲೆ RRBದು ಕೂಡ ಚೆನ್ನಾಗಿರುತ್ತೆ ಎಕ್ಸಾಮು. ಸೊ ಅದ್ರ ಬಗ್ಗೆ ಅಫ್ಕೋರ್ಸ್ ರಿಸಲ್ಟ್ ಬರುತ್ತೆ, ವೇಟ್ ಮಾಡಿ. ಸೊ ರಿಸಲ್ಟ್ ಬಂದಮೇಲೆ ಖಂಡಿತ ಕರ್ನಾಟಕದವ್ರು ಸೆಲೆಕ್ಟ್ ಆಗ್ತೀರಾ, ಅದು ನಮ್ಗೆ ನಂಬಿಕೆ ಇದೆ. ಇನ್ನು ಈಗ ಯಾರು RRB ಮೇಲೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋರು ಅಥವಾ ಕ್ಲಿಯರ್ ಆಗದೆ ಇರೋರು ದಯವಿಟ್ಟು ಹೋಪ್ ಕಳ್ಕೊಬೇಡಿ. ಓಕೆ, ಪ್ರಿಪೇರ್ ಆಗಿ. ನಿಮ್ಗೆ ಏನಾದರೂ ನಿಮಗೆ ಕ್ಲಾರಿಟಿ ಇರಬೇಕು ಅಷ್ಟೇ. ನೀವು ಇವಾಗ ಮನೆ ಕಡೆಯಿಂದ ಪ್ರೆಷರ್ ಆಗಲಿ ಅಥವಾ ಅರೌಂಡ್ ನಿಮ್ಮ ಫ್ರೆಂಡ್ಸ್ ಆಲ್ರೆಡಿ ಅರ್ನ್ ಮಾಡ್ತಿರ್ತಾರೆ ಅಥವಾ ಅವರೇನೋ ಜಾಬ್ ಮಾಡ್ತಿರ್ತಾರೆ, ನಿನಗಾಗಿಲ್ಲ ಅನ್ನೋ ರಿಗ್ರೆಟ್ ಮಾಡ್ಕೊಳ್ಳೋದು ಬೇಡ. ಓಕೆ, ಸೊ ಎಕ್ಸಾಮ್ಸ್ ದಿಸ್ ಫೀಲ್ಡ್ ಪರ್ಟಿಕ್ಯುಲರ್ಲಿ ದಿಸ್ ಫೀಲ್ಡ್ ಡಿಮ್ಯಾಂಡ್ಸ್ ಪೇಷನ್ಸ್ ಆ್ಯಂಡ್ ಟೈಮ್. ಓಕೆ, ಸೊ ಅದು ನಿಮಗೆ ಕ್ಲಾರಿಟಿ ಇರಬೇಕಾಗತ್ತೆ. ಓಕೆ, ಇವಾಗ ನೀವು ಕ್ಲಿಯರ್ ಮಾಡ್ಕೋತೀರೋ ಅಥವಾ ಮಾಡಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಪ್ರಿಪ್ರೇಷನ್ 1 ವರ್ಷ ಆದಮೇಲೆ, ಇದಾಗುತ್ತಾ ಇಲ್ಲ ಆಗೋದಿಲ್ಲ ಅಂತ. ಓಕೆ, ನಿಮ್ಗೇನಾದರೂ ಪಾಸಿಟಿವ್ ರಿಸಲ್ಟ್ಸ್ ಬರ್ತಿದ್ರೆ, ಪಾಸಿಟಿವ್ ವೈಬ್ಸ್ ಬರ್ತಿದ್ರೆ ಖಂಡಿತ ಕ್ಲಿಯರ್ ಆಗುತ್ತೆ. ದಯವಿಟ್ಟು ಆಂಗ್ಸೈಟಿ ಸ್ಟ್ರೆಸ್ಸಲ್ಲಿ ನೀವು ಈ ನಿಮ್ಮ ಸಕ್ಸಸ್ನ
ವೇಸ್ಟ್ ಮಾಡ್ಕೋಬೇಡಿ. ಓಕೆ, ಸೊ ಇವಾಗ ಇಷ್ಟು ಪ್ರಿಪೇರ್ ಆಗ್ತೀರಿ 2 ವರ್ಷ, ದಯವಿಟ್ಟು ಗಿವ್ ಅಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಖಂಡಿತ ಹಾಗೇ ಆಗುತ್ತೆ. ಇಫ್ ನಾನು ಕೂಡ ಲಾಸ್ಟ್ ಇಯರು SBI ಲಾಸ್ಟ್ ಎಷ್ಟೇ ಆಗಲಿ ಕ್ಲಿಯರ್ ಮಾಡ್ಕೊಳ್ಳೇಬೇಕು ಅಂತ ಖಂಡಿತ ನಾನು ಆ ಲೆವೆಲಲ್ಲಿ ಪ್ರಿಪೇರ್ ಆಗಿದ್ದೆ. ಆ ಕೋರ್ಸು ಮಾರ್ಚಲ್ಲಿ ಬರಬೇಕಾಗಿತ್ತು ಫೈನಲ್ ರಿಸಲ್ಟು, ಡ್ಯೂ ಟು ಎಲೆಕ್ಷನ್ಸ್ ಲೇಟ್ ಆಯ್ತಲ್ಲ. ಸೊ ಅದಾದಮೇಲೂ ಕೂಡ ನಾನು ಅಫ್ಕೋರ್ಸ್ ನನಗೆ ಕಾನ್ಫಿಡೆನ್ಸ್ ಇತ್ತು ತುಂಬ ಕ್ಲಿಯರ್ ಆಗುತ್ತೆ ಅಂತ. ನಾನು ಯಾವತ್ತೂ ಮೇನ್ಸ್ ಎಕ್ಸಾಮಿಂದ ಹೊರಗಡೆ ಬಂದೆ ಕ್ಲಿಯರ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ಬಟ್ ನಾನು ಮಾಡಿದ್ದೇನೆಂದರೆ ನೆಕ್ಸ್ಟ್ ಕಂಟಿನ್ಯೂಸ್ SBI ರಿಸಲ್ಟ್ ಬರೋವರೆಗೂ ನಾನು ಪ್ರಿಪ್ರೇಷನ್ ಕಂಟಿನ್ಯೂಸಲ್ಲಿದ್ದೆ ನಾನು. ನೆಕ್ಸ್ಟ್ ಈವನ್ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಕೂಡ RRB ಎಕ್ಸಾಮ್ ಬರಿಬೇಕಂತ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ, ಟೈಮ್ ಸಿಗಲಿಲ್ಲ. ಸೊ ನಾನು ಹೇಳೋದೇನಂತಂದರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ ಆದಮೇಲೆ ನಿಮ್ಮದು ಅಫ್ಕೋರ್ಸ್ ಎಂಜಾಯ್ ದಟ್ ಮೂಮೆಂಟ್. ಓಕೆ, ನೀವು ಚೆನ್ನಾಗಿ ಬರ್ತಿದ್ದೀರಾ, ಪೇಪರು ಕ್ಲಿಯರ್ ಆಗುತ್ತೆ. ಬಟ್ ಅಟ್ ದಿ ಸೇಮ್ ಟೈಮ್ ನಿಮ್ಮ ಮೈಂಡ್ ಸೆಟ್ ಯಾವ ಥರ ಇರಬೇಕು ಅಂತಂದರೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬರೋವರೆಗೂ ಈ ಪ್ರಿಪ್ರೇಷನ್ ಕಂಟಿನ್ಯೂಸ್ ಆಗಿರಲಿ. ಓಕೆ, ಸೊ ಯಾವುದೇ ಇದರಿಂದ ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾಕಂದರೆ ಟೈಮ್ ಕಮ್ಮಿ ಇರುತ್ತೆ. ಇಫು ಏನಾದರೂ 1-2 ಮಾರ್ಕ್ಸಲ್ಲಿ ಹೋಗ್ಬಿಟ್ರೆ ತುಂಬ ಇಷ್ಟು ದಿವಸ ಮಾಡಿದ್ದು ಟೈಮ್ ವೇಸ್ಟ್ ಮಾಡಿಬಿಟ್ವಲ್ವ ವೇಟ್ ಮಾಡಿಕೊಂಡು ಅಂತ ಅನಿಸ್ಬಿಡುತ್ತೆ. ಆ ರಿಗ್ರೆಟ್ಟು ಬರಬಾರ್ದು. ಓಕೆ, ಸೊ ಅದಕ್ಕೋಸ್ಕರ ಯಾವುದೂ ವೇಸ್ಟ್ ಆಗೋದಿಲ್ಲ ಓದಿದ್ದು. ಓಕೆ, ಖಂಡಿತ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರೆಷರ್ಸ್, ಸೊ ಇವಾಗ 22 ಏಜು ಆ ಥರ ಸ್ಟಾರ್ಟ್ ಮಾಡ್ತಿದ್ದೀರಲ್ಲ, ಖಂಡಿತವಾಗ್ಲೂ ನೀವು ತಗೊಳ್ಳಿ ಟೈಮು. 8-9 ತಿಂಗಳು ತೊಗೊಳ್ಳಿ, 1 ವರ್ಷ ತೊಗೊಳ್ಳಿ. ತಗೊಂಡು ನೀವೇನು ಮಾಡಿ ಅಂತ ನೆಕ್ಸ್ಟ್ ಎಕ್ಸಾಮ್ಸ್ 2025 ಇಯರ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಓಕೆ, ಇಫ್ SBI ನೋಡಿ ಇವಾಗ ಫಸ್ಟ್ ಅಟೆಂಪ್ಟ್ ಮಾಡ್ತಿರೋರು ನಮ್ಮ ಸ್ಟೇಟಲ್ಲಿ ಹಾಕಿದ್ದೀರ ಅಂತ ಅನ್ಕೋತೀನಿ. ಬೇರೆ ಸ್ಟೇಟಲ್ಲಿ ಹಾಕಿದರೂ ಕೂಡ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಕ್ಲಿಯರ್ ಆದರೆ ತುಂಬ ಖುಷಿ, ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡಿ ಅಂತಂದರೆ ನೀವು SBI ಆದಮೇಲೆ ನೆಕ್ಸ್ಟು RBI ಎಕ್ಸಾಮ್ಸ್ ಏನಾದರೂ RBI ಅಸಿಸ್ಟೆಂಟ್ LSS ಬಂದರೆ ತುಂಬ ಖುಷಿ ಆಗುತ್ತೆ. ಬಟ್ ಇಫ್ ಯಾವುದೇ ಎಕ್ಸಾಮ್ಸ್ ಬರಲಿಲ್ಲ ಅಂದರೆ ಅಗೇನೇ ನೆಕ್ಸ್ಟ್ ನಿಮ್ಮದು ಈ ಬ್ಯಾಂಕಿಂಗ್ ಎಕ್ಸಾಮ್ ಸೈಕಲ್ ಸ್ಟಾರ್ಟ್ ಆಗೋದು ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಆಗಸ್ಟ್ ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗುತ್ತಲ್ಲ. ಸೊ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ. ಓಕೆ, 6 to 7 ಮಂತ್ಸು ಕಂಪ್ಲೀಟ್ ಪ್ರಿಪ್ರೇಷನಿಗೆ ತುಂಬ ಟೈಮ್ ಸಿಗುತ್ತೆ. ಓಕೆ, ಸೊ ಆ ಪ್ರಿಪ್ರೇಷನ್ಗೆ ಫ್ರೆಷರ್ಸ್ ನೀವು ಟೈಮ್ ಕೊಟ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ನೆಕ್ಸ್ಟ್ ನೀವು RRB ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ಕೋಬೋದು. ಓಕೆ, ಸೊ RRB ವೇಕೆನ್ಸೀಸ್ ಬಂದೇ ಬರುತ್ತೆ. ಆಮೇಲೆ IBPS ಇರುತ್ತೆ. ಅಫ್ಕೋರ್ಸ್ SBI ಮೇ ಬಿ ಈ ವರ್ಷ ಕಮ್ಮಿ ಮಾಡಿದ್ರಂದರೆ ನೆಕ್ಸ್ಟ್ ಇಯರ್ಸ್ ತಗೋಬೋದು, ಇದಕ್ಕಿಂತ ಜಾಸ್ತಿ ವೇಕೆನ್ಸಿ ಬಂದೇ ಬರುತ್ತೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಪ್ರಿಪೇರ್ ಆಗಿ. ಓಕೆ, ಸೊ ವೇಕೆನ್ಸೀಸ್ ಕಮ್ಮಿ ಆಗ್ತಾಯಿದೆ ಬರ್ತಾ ನೆಕ್ಸ್ಟ್ ಏನಾಗುತ್ತೋ ಏನೋ ಅನ್ನೋದು ತಲೆಯಿಂದ ತೆಗೀರಿ. ಬ್ಯಾಂಕಿಂಗ್ ಸೆಕ್ಟರ್ಗೆ ವರ್ಕ್ ಫೋರ್ಸ್ ಅಗತ್ಯ ಇದೆ, ಖಂಡಿತ ತಗೋತಾರೆ, ಪರ್ಟಿಕ್ಯುಲರ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು. ಪ್ರಿಪ್ರೇಷನ್ಗೆ ಆದಷ್ಟು ಫೋಕಸ್ ಮಾಡಿ. ಓಕೆ, ಮಿಸಲಿನಿಯಸ್ ಬೇರೆ ಬೇಡವಾಗಿರ್ತಕ್ಕಂಥ ವಿಚಾರಗಳಿಗೆ ತಲೆ ಕೊಡೋಕ್ಕೆ ಹೋಗಬೇಡಿ. ಏನೇ ಡೌಟ್ಸ್ ಇದ್ದರೂ ಅಥವಾ ಏನೇ ನಿಮ್ಗೇನಾದರೂ ಕೊರತೆಗಳಿದ್ದರೆ ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ಯಾರು ಪ್ರಿಪೇರ್ ಆಗ್ತಿದ್ರೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಆನ್ಸರ್ ಮಾಡೋಕ್ಕೆ ಬರಲಿಲ್ಲ ಅಥವಾ ಯಾವುದೊಂದು ಪ್ರಾಬ್ಲಮ್ ಬರಲಿಲ್ಲ ಅಂತಂದರೆ ದಯವಿಟ್ಟು ಗ್ರೂಪಲ್ಲಿ ಹಾಕಿ, ಗೊತ್ತಿರೋರು ಸೊಲ್ಯೂಷನ್ ಕಳಿಸ್ತಾರೆ. ಓಕೆ, ಸೊ ಈ ಥರ ಎನ್ವಿರಾನ್ಮೆಂಟ್ ಬೆಳೆಸ್ಕೋಬೇಕು ನಮ್ಮ ಕರ್ನಾಟಕದಲ್ಲಿ. ಅಂದಾಗ ಮಾತ್ರ ನಾವು ಒಂದು ಕಾಂಪಿಟೇಷನ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಪ್ಲಸ್ ನಾವು ಕೂಡ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇನ್ಕ್ರೀಸ್ ಆಗೋಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ನಂಬರ್ ಆಫ್ ಕ್ಯಾಂಡಿಡೇಟ್ಸು ಇನ್ಕ್ರೀಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಇದಿಷ್ಟು ನಾನು ಈ ಒಂದು ಇಯರ್ ಎಂಡಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಪ್ರತಿ ಸಾರಿ ಒಂದು ವಿಡಿಯೋ ಮಾಡಿದಾಗ ಹೇಳ್ತಿದ್ದೆ ನಾನು ಪ್ರಿಪೇರ್ ಫಾರ್ ನೆಕ್ಸ್ಟ್ ಮಂತು ಅಥವಾ ನೆಕ್ಸ್ಟ್ ವೀಕು. ಸೊ ಇವಾಗೂ ಅದೇನು ಹೇಳ್ತೀನಿ. ಸೊ ಇಯರ್ ಎಂಡ್ ಬರ್ತಿದೆ. ಸೊ ಯುವರ್ ಪ್ಲ್ಯಾನ್ ಫಾರ್ 2025 ಶುಡ್ ಬಿ ರೆಡಿ. ಓಕೆ, ಯಾವುದಕ್ಕೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ವರ್ಷದಲ್ಲಿ ನೆಕ್ಸ್ಟ್ ನಾನು ಯಾವ್ಯಾವ ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು, ಯಾವುದಾದ್ರು ಎಕ್ಸಾಮ್ಸ್ ತಲೆಯಲ್ಲಿದೆ, ಇಫ್ ಒಂದು ಎಕ್ಸಾಮ್ಸ್ ಕ್ಲಿಯರ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಎಕ್ಸಾಮ್ ಯಾವ ಥರ ಟ್ಯಾಕಲ್ ಮಾಡಬೇಕು, ಆಮೇಲೆ ಸ್ಟಡಿ ಟೈಮ್ ಟೇಬಲ್ ಯಾವ ಥರ ಇರಬೇಕು. ಖಂಡಿತ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಕಂಪ್ಲೀಟಾಗಿ ನಾನು ಈ ಟೈಮ್ ಪೀರಿಯಡ್ ಖಂಡಿತವಾಗ್ಲೂ ನಾನು ಕಾನ್ಸಿಸ್ಟೆಂಟಾಗಿ ಇರ್ತೀನಿ ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಎಲ್ಲ ಸಪೋರ್ಟು ನಮ್ಮ ಕಡೆ ಇರುತ್ತೆ. ನಾವು ಯಾವ ಥರ ರಿಯಾಕ್ಟ್ ಮಾಡ್ತೀವಿ, ನಮ್ದು ಯಾವ ಥರ ರಿಸಲ್ಟ್ ಕೊಡ್ತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ಸ್ ಆಗಿರುತ್ತೆ. ಸೊ ಆಂಗ್ಸೈಟಿ, ಸ್ಟ್ರೆಸ್ಸು ಅದೆಲ್ಲ ಬೇಡ. ಸೊ ಮಾತಾಡಿ ಮನೆಯವ್ರ ಜೊತೆ, ಇಲ್ಲ ಫ್ರೆಂಡ್ಸ್ ಸರ್ಕಲ್ ಇದ್ದರೆ ಅವ್ರ ಜೊತೆ ಮಾತಾಡಿ. ಏನೇ ಹೆಲ್ಪ್ ಬೇಕಿದ್ರೂ ಕೂಡ ನನಗೂ ಕೇಳಿ, ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ. ಅಷ್ಟೇ, ಸೆಲೆಕ್ಷನ್ನು ನಮ್ಮ ಕರ್ನಾಟಕದವ್ರದ್ದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಆಗಬೇಕು. ಅದೇ ಈ ನಮ್ಮ ಚಾನಲ್ದ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಅಭ್ಯರ್ಥಿಗಳೇ, ಏನೇ
ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಮ್ಮ ಗ್ರೂಪಲ್ಲಿ ಶೇರ್ ಮಾಡಿ, ಇಲ್ಲ ಪರ್ಸ್ನಲಾಗಿ ಮೆಸೇಜ್ ಮಾಡಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಸೊ ಇದೇ ಈ ವಿಡಿಯೋನ ಮೂಲ ಉದ್ದೇಶ ಏನಂತಂದರೆ ಅಷ್ಟೇ, ಗಿವ್ ಅಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಖಂಡಿತ ಇವತ್ತಲ್ಲ ನಾಳೆ ಹಾರ್ಡ್ ವರ್ಕಿಂಗಿಗೆ ರಿಸಲ್ಟ್ ಬಂದೇ ಬರುತ್ತೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.